ಆ್ಯಸ್ ಇಟ್ ಈಸ್ ಜಡೆ ಹಾಕ್ಕೊಂಡು ಅದನ್ನು ನೀವೇನು ಮಾಡಬೇಕು, ನನಗೆ ಕೆಳಗಡೆ ಕೊಡಬೇಕು. ನಾನಿವಾಗ ಏನು ಮಾಡ್ತೀನಿ, ಇದ್ರ ಜೊತೆಗೆ ಫಿಕ್ಸ್ ಮಾಡಿಕೊಂಡು ಮತ್ತೆ ನೋಡಿ ಈ ರೀತಿ ಎಣ್ಕೊಂಡು ನೆಕ್ಸ್ಟ್ ಇಲ್ಲಿಂದ ಕೆಳಗಡೆಗೆ ಇವ್ರಿಗೆ ಕೊಡ್ತೀನಿ ನಾನು. ಇದೆ ಇದೆಯಾ? ನೀನು ಯಾಕೆ ಎಣಿದ್ಯಾ? ನಾನು ಎಣಿಯೋದು ಬೇಡವಾ? ಇದು ಕೊಡು. ಸೊ ಹೀಗೆ ಇಲ್ಲಿ ಇವ್ರು ಎಣ್ದು ಕೊಟ್ಟಿದ್ದನ್ನು ನಾನು ತೊಗೊಳ್ತಿದ್ದೀನಿ ನೋಡಿ. ಇವಾಗ ಇಲ್ಲಿಂದ ಎಣ್ಕೊಂಡಲ್ವಾ, ಇಲ್ಲಿ ಬಂದಿದ್ದನ್ನು ಇಲ್ಲಿ ಕೆಳಗಡೆ ಬರುತ್ತಲ್ವಾ, ಇವಾಗ ನಾನು ಮೇಲೆ ಮತ್ತೆ ಹಾಕಲ್ಲ, ಇದನ್ನು ಇವ್ರಿಗೆ ಕೊಡ್ತೀನಿ. ಬಟ್ ಟೈಟಿಗೆ ಹಾಕೊತ ಹೋಗಿ. ಈ ಮಧ್ಯದಲ್ಲಿ ಏನಾಗುತ್ತೆ, ಜಾಯಿನ್ ಆಗಿ ಬರುತ್ತೆ. 1 2 3 4 5 ಬೇಕು ಬೇಕು. ಹೌದು, ನಿಮಗೆ ನೀವು ಮಾಮೂಲಿ ಜಡೆಯಲ್ಲಿ ಹಾಕ್ತಿದ್ರಿ, ಈ ಥರ ಚೌಲಿ ಹಾಕಿ ಹಾಕ್ತಾ ಇರಲಿಲ್ಲ ಅಲ್ಲ. ಥಿಕ್ನೆಸ್ ಬೇಕಂದರೆ ನೀವು ಈ ರೀತಿ ಚೌಲಿ ಹಾಕ್ಕೊಂಡು ನೀವು ಹಾಕ್ಕೋಬೇಕು. ಇದು ತುಂಬ ಇವಾಗ ಬ್ರೈಡ್ಸು ಟ್ರೆಂಡಿಂಗಲ್ಲಿರುತ್ತೆ, ಮಾಡಿಸ್ಕೊಳ್ತಾರೆ. ನೀವು ಎಷ್ಟು ಕಲ್ತಿದ್ರೂ ಸಾಕಾಗಲ್ಲ. ಕೆಲವೊಂದು ಸಲ 2-3 ಇವೆಂಟ್ಸ್ ಒಟ್ಟಿಗೆ ಸಿಕ್ಬಿಟ್ಟಾಗ ನೀವು ಈ ರೀತಿ ಚೇಂಜಸ್ನ ಕೊಡಬೇಕು. ಒಂದೇ ಮದುವೆಯವ್ರು ನಿಮಗೆ ಒಂದು ಎಂಗೇಜ್ಮೆಂಟಿಗೆ ಕೊಟ್ಟಿರ್ತಾರೆ ಆರ್ಡರ್, ಆಯಿತಾ. ಸೊ ಅದಾದಮೇಲೆ ನೆಕ್ಸ್ಟು ಬಂದು ವರ ಪೂಜೆ ಕೊಡ್ತಾರೆ, ವೆಲ್ಕಮ್ ಕೊಡ್ತಾರೆ. ಅದಾದಮೇಲೆ ವರ ಪೂಜೆ ಕೊಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ನೀವು ರಿಸೆಪ್ಷನ್ಗೆ ರೆಡಿ ಮಾಡಬೇಕು. ರಿಸೆಪ್ಷನ್ ಆದಮೇಲೆ ಮುಹೂರ್ತಕ್ಕೆ ರೆಡಿ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಬೀಗ್ರೂಟಕ್ಕೆ ರೆಡಿ ಮಾಡಬೇಕು. ಇಷ್ಟು ಇವೆಂಟ್ಸ್ ನಿಮಗೆ ಸಿಗುತ್ತೆ. ಆವಾಗ ನೀವು ಅದು ಮಾಡಿದ್ರಲ್ಲ, ಅದೇ ಬೇಡ, ಬೇರೆ ಟ್ರೈ ಮಾಡಿ, ಬೇರೆದು ಹಾಕಿ ಅಂತ ಕೇಳ್ತಾರೆ. ಸೊ ಆವಾಗ ನೀವು ಇದನ್ನೆಲ್ಲ ಕಲಿಬೇಕು. ನಿಮಗೆ ಟೆಕ್ನಿಕ್ಸ್ ಗೊತ್ತಾಗ್ಬಿಟ್ರೆ ನೀವೇನು ಬೇಕಾದರೂ ಕ್ರಿಯೇಟ್ ಮಾಡ್ಕೋಬೋದು. ಚೌಲಿ ಹಾಕಿ ಕುಚ್ಚಾಕ್ಬಿಟ್ರೆ ಕಟ್ ಮಾಡಿಕೊಟ್ರೆ